ಹತ್ತೆ ಉಡ ನೀರು ಹಣಸೆ ಹರಿಸ್ತಿ, ಬಂಬು ಹೊತ್ತಿ, ಹೂ ಏರಿಸ್ತಿ. ಹೌದು. ಇಂತ ನೀರಿನ ವಾಸ, ಇಂತ ಹೂವಿನ ವಾಸ ತಗೊಂಡ್ರೆ ಸಾಕಾಗ್ಯದ. ಹೌದು ಹೌದ್ರಪ್ಪ. ಬೇಕಾದ್ರೆ ಸತ್ತೂರು ಪಾಂಡವರ ಕೋಟೆಗೆ ಹೋಗಿ ಕಾಶಿ ಭಾಗದ ಹೂವ ನಾಗರಬಾಯಿ ಸೀತಲ್ ತಂದು ಸೇವಾ ಮಾಡವಿದ್ರೆ ಮಾಡು. ಇಲ್ಲಿಕ್ಕೆ ಇಂದಿಗೆ ನೀನು ಭಕ್ತಿ ಸಾಕತ್ತಂದ ಬಿಟ್ಟು ಬಿಡು. ಆಗ ಮಾಳಪ್ಪ ಹೇಳ್ತಾನ, ಏನ್ರಿಪ್ಪ ಇವತ್ತಿನ ಭಕ್ತಿ ತಗೋ, ನಾಳಿನ ಭಕ್ತಿ ಪಾಂಡವರ ಕೋಟೆಗೆ ಹೋಗಿ ಹೂಕಾಶಿ ಸೀತಲ್ ತಂದ ಭಕ್ತಿ ಮಾಡ್ತೀನಿ. ಹೌದಾ? ಅವಾಗ ಗುರು ಬೀರದೇವ್ರ ತಾನ ಏನಂತ್ರಿಪ್ಪ? ಎಲ್ಲೋ ಮಾಳಪ್ಪ, ಸತ್ತುಳು ಪಾಂಡವರ ಕೋಟೆ ಅಂದ್ರೆ ಬಾಳ ಬಂಧನದ, ಬಾಳ ಬಿಕ್ಕಟ್ಟದ, 7 ಸುತ್ತಿನ ಕೋಟೆ, 7 ಅಕ್ಷಿ ಬಾಕಲ, ಕಬ್ಬುಣ ಕೀರಿ, ಉಕ್ಕಿನ ಕುಡುಪ ಬೋರ್ ಮಾಡ್ಯ. ಓ ಮಗನ, ಪಂಚ ಪಾಂಡವರು ಹೆಚ್ಚು ಒಳಗಿಡ ಬಂದಿ ಕಾನಿ ಒಳಗೆ ಹಾಕಿದ್ರಂದ್ರ ಹೌದು ನಾಳೆ ನಾ ಹೆಂಗ ಮಾಡತ್ತಾರ. ಹೌದು ಹೌದ್ರಿಪ್ಪ. ಯಪ್ಪ ಗುರುವೇ, ನಿನ್ನ ಆಶೀರ್ವಾದ ಇದ್ರೆ, ನನ್ನ ಹಡದ ತಾಯಿ ಆಶೀರ್ವಾದ ಇದ್ರೆ, ಹೌದು 3 ಲೋಕದ ಮುಖಂಡ ಶಿವರನ ಆಶೀರ್ವಾದ ಇದ್ರೆ, ಹೌದು ನಾಳಿನ ಸೇವಾ ಮಾಡ್ತೀನಿಪ್ಪ, ಇವತ್ತಿನ ಸೇವಾ ತಗೋತಂದ. ಹೌದು. ಆದಲಾಗಲೇಕ ಮಾಡಪ್ಪ ಅಂತೇಳಿ ಗುರು ಕೂತ. ಹೌದು. ಅಂದ ಚಂದದ ಹವಳದ ಹರಿಗತ್ತಿಗೆ ಮೇಲೆ ಹೊಂದ ಸಿಟ್ಟಿದ. ಹೌದು. ಎಡಕ್ಕೆ ಒತ್ತಿದ ಪೂಜೆ ಬಲಗೈಲೆ ಮಳಲು ಒತ್ತಿದ, ಬಲಕ್ಕೆ ಒತ್ತಿದ ಪೂಜೆ ಎಡಗೈಲೆ ಮಳಲು ಒತ್ತಿದ, ನಡುವು ಒತ್ತಿದ ಪೂಜೆ ಅಂಗೈಲೆ ಮಳಲು ಒತ್ತಿ. ಹೌದು. ದೇವಿ ದೇವರ ತೆಗೆದ, ನಡುವ ನಂದಿನ ತೆಗೆದು, ಏಕದಾರ್ತಿ ಧೂಪದಾರ್ತಿ ತಗೊಂಡು ಉಗ್ರಾಣಿ ಮನಿ ಹೋಗಿ. ಹೌದು. ಉಗ್ರ ಶಿವನ ಕರೆದು ತರಿ ಒಂದು ಬಾಳಿ ಕೆಂಡದ ಮೇಲೆ 3 ಹಿಡಿ ಗುಗ್ಗಳನ್ನು ಹಿಡ್ಕೊಂಡು. ಹೌದು. ಸಾಗಿ ಗುರುವಿನ ಗುಡಿ ಹೋಗಿ ಸುತ್ತು ಸೂರ್ಯಾಗಿ ಬೆಳತಾನ, ನಿತ್ತ ಚಂದ್ರಿಗೆ ಬೆಳತಾನ, ತೆಳಗೆ ಧರತಿಗೆ ಬೆಳತಾನ, ಮೇಲೆ ಆಕಾಶಕ್ಕೆ ಬೆಳಗುತ್ತಾನ, ಭೂಮತಾಯಿಗೆ ಬೆಳತಾನ, ಮೇಘರಾಜಾಗಿ ಬೆಳತಾನೆ, 8 ಕೋಣಿ 16 ದಿಕ್ಕಿಗೆ ಬೆಳಗಿ. ಹೌದಾ? ದೇವಿ ದೇವರಿಗೆ ಬೆಳಗಿ, ನಡುವು ನಂದಿನ ಬೆಳಗಿ, ಏಕದಾರ್ತಿ ಧೂಪದಾರ್ತಿ ತಗೊಂಡು. ಹೌದು. ಗುರುವಿನ ಶ್ರೀಪಾದಕ ಮಾಳಪ್ಪ ಎರಗತಾನ. ಹೌದು. ಗುರುವಿದ್ದಂತ ಮಂಡಿ ಮೇಲೆ ಹಸ್ತಿಟ್ಟ ಆಶೀರ್ವಾದ ಮಾಡ್ತಾನ. ಹೌದು. ಎಲ್ಲೋ ಮಾಳಪ್ಪ, ಏನ್ರಿಪ್ಪ? ಬಂದಿದ ಬೈರಾಗ್ಲಿ, ಬಂದಿ ಚೋಡಾಲಿ, ಕಾಶಿ ಭಾಗದ ಹೂವ ನಾಗರಬಾಯಿ ಸೀತಲಿನ ಕೈ ಸದ್ದನಾಲಿ 7 ಮಗನ ತಂದ. ಹೌದಾ? ಆಗ ಮಾಳಿಂಗರಾಯ ಶಕ್ತಿ ಎದ್ದು ಡಗಡಾಗ ನಮ್ಮ ಡಗಳಿ ತೊಟ್ಟ ಬಗಲಿನ ಕಸಿಗೊಳ ಕಟ್ಟಿ ಜರ್ತಾರ ಮಂದಿರ ಸುತ್ತಿ ಉಮ್ಮಾಯಿಗರಿ ಹಚ್ಚಿ. ಹೌದಾ? ಆಮದ ಕಂಬಳಿ ನೇಮದ ಬೆತ್ತ ಹಿಡಿದ ಹೂವಿನ ದುರುಡಿ ಶೀತಲ ಬಿಂದಿಗೆ ಬಂಡಾರ ಬಟುವ ಬಗಲಿಗೆ ಹಾಕೊಂಡು. ಹೌದು. ಸಾಗಿ ಗುರುವಿನ ಗುಡಿ ಬಾಗಿಲ ಮಾಮೂರು ಮಾಡಿ ಗುರುವಿನ ಆಶ್ರಮ ನಿತ್ಯ ವಿಚಾರ ಮಾಡ್ತಾನ. ಏನಂತ್ರಿಪ್ಪ? ಜಿತ್ತಿನಾರಾಯಣಪುರ ಗ್ರಾಮದ ಹುಡುಜಂತಾಗ ನನ್ನ ತಾಯಿ ಕನಬಾಯಿ ಅದಳ. ಹೌದು. ತಾಯಿ ಆಶೀರ್ವಾದ ಮಾಡಿಕೊಂಡು ನಾ ಹೂಕಾಯಿ ಶೀತಳ ತರ್ಲಾಕ್ ಹೋಗ್ಬೇಕಂತ